ಮಣಿ, ಈ ಬುತ್ತಿಲಿರೋ ತೆಗೆದು ನೋಡೋಣ. ಈ ಬುತ್ತಿಲಿರೋ ಸರಿಯಾಗಿದ್ವೋ ಇಲ್ವೋ ಅಂತ ನೋಡೋಣ. ಅವಶ್ಯ ಅವಶ್ಯ. ಮಣಿ, ಇದೇನಾಯ್ತು? ಸರ್ವನಾಶವಾಯ್ತು. ನಮ್ಮೆಲ್ಲ ಪೂರ್ತಿ ಸ್ವರ್ಣ ಲೋಹವಾಗಿ ಪರಿವರ್ತನೆ ಆಯ್ತು. ಅಯ್ಯೋ ದಣಿ, ನೀನ್ ಇದೇನ್ ಮಾಡ್ದೆ? ನಾನೇನು ಮಾಡಿಲ್ಲ. ನೀನ್ ಹೇಳಿದ್ದು ಗಂಟು ತೆಗಿಯೋಕೆ. ಇದೆಲ್ಲ ನಿಂದೆ ದೋಷ. ನೀನ್ ಯಾಕೆ ಕೇಳ್ದೆ? ಗಂಟ್ ಬಿಚ್ಚೋಕೆ ನಿಂದೆ ದೋಷ. ನಿಂದೆ ದೋಷ. ನಿಂದೆ ದೋಷ. ನಿಂದೆ ದೋಷ. ಬಾಲ ಮೊದ್ಲೇ ಎಚ್ಚರಿಕೆ ನೀಡಿದ್ದ ಗಂಡು ತೆಗಿಬಾರದು ಅಂತ. ನಾವು ಧನವಂತರಾಗೋ ಸುಂದರ ಸ್ವಪ್ನ ಮುರಿದು ಬಿತ್ತು. ದಣಿ, ಈಗೇನ್ ಮಾಡೋದು ದಣಿ? ಬಂತು. ಪ್ರಣಾಮ ಗುರುಜಿ. ಗುರುಜಿ, ಇವತ್ ನೀವು ಅತ್ಯಂತ ಪ್ರಸನ್ನರಾದರಂತೆ ಕಾಣ್ತಾ ಇದ್ದೀರಿ. ಇಂದು ನಾವು ಸೌದಾಮಿನಿಯಿಂದ ಹಾಗ್ಯಾಕ್ ನೋಡ್ತಿದ್ದೀರಾ? ಕೆಲ್ಸಕ್ ಬರ್ದೇರ ಮುಟ್ಟಾಳ್ರ. ಪೂರ್ತಿ ದಿನ ಹರಟೆ ಹೊಡ್ಕೊಂಡೆ ನಿಂತಿರ್ತೀರಾ. ಏನಾದ್ರೂ ಕೆಲಸ ಮಾಡಿ. ಹೋಗಿ ಹೋಗಿ ನೀರ್ ತಗೊಂಡ್ ಬನ್ನಿ. ಸರಿ ಗುರುಜಿ. ನಿಂತ್ಕೊಳ್ಳಿ. ಇದೇನು ಈ ಗಂಟಿಗೆ ಪೂಜೆ ಯಾಕೆ ಮಾಡ್ತಿದ್ದೀರಾ? ನೀವೇ ಸ್ವಯಂ ತೆಗೆದ್ ನೋಡಿ ಗುರುಜಿ. ನಮ್ಗೇನ್ ಗೊತ್ತು ಗುರುಜಿ? ಹೌದಾ? ಇಲ್ಲ, ವರುಣಮಾಲಾಳ ಕ್ರಿಯಾಕ್ರಮದಿಂದ ನಾವು ಸ್ವಲ್ಪ ದೂರನೇ ಇರ್ತೀವಿ. ಗೊತ್ತಿಲ್ಲ ಅದ್ಯಾವ ಹರಕೆ ಬೇಡ್ಕೊಂಡಿದ್ದಾಳೋ ಏನು. ನಮ್ಮಿಂದ ಚೂರು ಹೆಚ್ಚು ಕಡಿಮೆ ಆದ್ರೆ 6 ತಿಂಗಳು ಉಪವಾಸ ಇರ್ಬೇಕಾಗುತ್ತೆ. ಬೇಡ, ನೋಡಿದಿದ್ರೆ ಉತ್ತಮವಾಗಿರ್ತಿತ್ತು ಗುರುಜಿ. ಕೊನೆ ಪಕ್ಷ ನೀವ್ ಎಚ್ಚರಿಕೆಯಿಂದ ಇರ್ತಿದ್ರೇನು. ಅದ್ಯಾವ ಹೊಸ ರಥ, ಅದ್ಯಾವ ಹೊಸ ಪೂಜೆ ಮಾಡೋ ಯೋಜನೆ ಮಾಡ್ಕೊಂಡಿದ್ದಾರ ಗುರುಮಾತೆ. ನೀವು ಚಿಂತೆ ಯಾಕೆ ಮಾಡ್ತಿದ್ದೀರಾ ಗುರುಜಿ? ಈ ಗಂಟ್ ಮೇಲೆ ದೃಷ್ಟಿ ಹರಿಸಿ. ನಾವು ಹೊರಗೆ ಬಾಗ್ಲ ಹತ್ರ ದೃಷ್ಟಿ ಇಟ್ಟಿರ್ತೀವಿ. ಒಂದ್ ವೇಳೆ ಗುರುಮಾತ ಬಂದ್ರು ಕೂಡ ನಾವು ನಿಮ್ಗೆ ಸೂಚನೆ ನೀಡಿ ಎಚ್ಚರಿಸ್ತೀವಿ. ಗುರುಜಿ, ಈ ಗಂಟಿನ ಪ್ರಪಂಚ ಏನಿದೆ ಅಂತ ತೆಗೆದು ನೋಡಿ, ಬೇಗ ನೋಡಿ. ನೀನ್ ಹೇಳ್ತಿರೋದು ಸರಿಯಾಗಿದೆ. ಇಲ್ಲಿ ಕೇಳಿ, ಹುಷಾರಾಗಿ ದೃಷ್ಟಿ ಹರಿಸಿ. ಹೋಗಿ. ಲೋಹದ ಮುರಿದು ಬಿದ್ದಿರೋ ರತ್ನನ. ಹೇ ಈಶ್ವರ, ಮತ್ತೆ ನೀವ್ ಯಾವ ಗಂಟನ್ನ ಹೊರಗಿಟ್ಟಿದ್ರೋ ಗುರುಜಿ ಅದನ್ನ ತೆರೆದು ನೋಡ್ತಿದ್ದಾರೆ. ನಾವು ತಡೆಯೋ ಪ್ರಯತ್ನ ಪಟ್ರು, ಬೈದು ನಮ್ಮನ್ನ ಓಡಿಸ್ಬಿಟ್ರು. ನಿಮ್ಗೆ ನೆನಪಿದೆ ಅಲ್ವಾ ಬಾಲ ಏನ್ ಹೇಳಿದ್ರು ಅಂತ? ಅತಿ ಸಮಯಕ್ಕಿಂತ ಗಂಟನ್ನ ತೆರೆದ್ರೆ ಎಲ್ಲ ಸ್ವರ್ಣದ ವಸ್ತುಗಳು ಲೋಹಗಳದ್ದಾಗತ್ತೆ ಅಂತ ಏನ್ ನೋಡ್ತಿದ್ರ? ಬನ್ನಿ ನಡೀರಿ. ಅಲ್ಲಿ ನಡೀರಿ. ಇದೆಂಥ ಪೂಜೆ ಸ್ವಾಮಿ? ವರುಣಮಾಲಾ, ಎಂತ ಅನರ್ಥ ಮಾಡಿದ್ದೀರಿ ಸ್ವಾಮಿ? ನಾವೇನ್ ಮಾಡಿದ್ವು? ನಾವಂತೂ ಈ ಗಂಟನ್ನು ತೆರೆದುವಮ್ಮ. ಇದರಲ್ಲಿ ಯಾವ ಅನರ್ಥವಾಯಿತು? ನೀವು ಈ ಗಂಟನ್ನು ತೆರೆದು ನಮ್ಮ ಚಿನ್ನದ ಆಭರಣಗಳನ್ನು ಲೋಹವಾಗಿ ಪರಿವರ್ತನೆ ಮಾಡಿದಿರಿ. ಇದು ನಮ್ಮ ಮಾತೆಯ ಪ್ರಿಯವಾದ ಆಭರಣಗಳಾಗಿದ್ದವು. ಮಾತೆಯ ಆಭರಣ? ಆದರೆ ಪರವಾಗಿಲ್ಲ, ನೀವು ನಿಮ್ಮ ಮಂತ್ರಶಕ್ತಿಯಿಂದ ಇದನ್ನು ಚಿನ್ನದ ಆಭರಣವಾಗಿ ಪರಿವರ್ತನೆ ಮಾಡಬಹುದು. ನಾವು ಹೇಗ್ ಮಾಡಕ್ಕಾಗುತ್ತೆ? ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ ನಾವ್ಯಾಕೆ ಮಾಡಬೇಕು? ನಮ್ಮ ಅಮೂಲ್ಯವಾದ ಆಭರಣ. ಮೌಲ್ಯವಾದ ಆಭರಣ? ವರುಣಮಾಲಾ, ನಮ್ಮ ಬುದ್ಧಿಗೆ ಸರಿಯಾಗಿ ಹೋಗ್ತಿಲ್ಲ. ಸ್ಪಷ್ಟಪಡಿಸಿ. ಇದು ಕೇವಲ ಲೋಹದ ಚೂರುಗಳು, ತುಂಡು ತುಂಡಾಗಿರೋ ವಸ್ತುಗಳು. ಇದೆಲ್ಲ ನಿಮ್ದೇ ತಪ್ಪ ಗುರುಜಿ. ನಮ್ಮ ತಪ್ಪೇ? ಬಾಲ ಮೊದ್ಲೇ ಎಚ್ಚರಿಕೆ ನೀಡಿದ್ದೆ ಗುರುಜಿ. ಬಾಲ? ಯಾವ ಬಾಲ? ಮೂರ್ಖರೋ ಮೂರ್ಖರೋ ಮೂರ್ಖರೋ! ವರ್ಣಮಾಲಾ, ನಿಮ್ಮನ್ನ ಲೂಟಿ ಮಾಡಿದ್ದಾರೆ. ಅನರ್ಥವಾಗಿದೆ. ಅವ್ರು ಯಾವುದೇ ತೀರ್ಥಯಾತ್ರೆಗಳಲ್ಲ, ಯಾವುದೇ ಚಮತ್ಕಾರಿಗಳು ಅಲ್ಲ. ಕಳ್ರು, ದೊಡ್ಡ ಕಳ್ರು, ಮೋಸಗಾರರು. ನೀವೇನು ಹೇಳ್ತಿದ್ದೀರಾ ಪರಮೇಶ್ವರ? ನಮ್ಗದೆಲ್ಲ ಗೊತ್ತಿಲ್ಲ. ನೀವ್ ಈ ಕ್ಷಣನೇ ನಿಮ್ ಮಂತ್ರಶಕ್ತಿಯಿಂದ ಈ ಲೋಹವನ್ನು ಚಿನ್ನದ ಆಭರಣವಾಗಿ ಪರಿವರ್ತನೆ ಮಾಡಿರಿ. ಒಂದು ವೇಳೆ ಪರಿವರ್ತನೆ ಮಾಡದಿದ್ದರೆ ಇದು ಘೋರ ಪಾಪವಾಗುವುದು. 6 ತಿಂಗಳವರೆಗೂ.
ನಿಲ್ಸು. ನೋಡು, ನಾವು ಅತ್ಯಂತ ಆಯಾಸಗೊಂಡಿದ್ದೇವೆ, ವಿಶ್ರಾಮ ಮಾಡಲು ಬಯಸುತ್ತೇವೆ. ನಾವು ನಾಳೆ ಈ ಕಾರ್ಯ ಅವಶ್ಯ ಸಂಪನ್ನ ಮಾಡುತ್ತೇವೆ. ನಮ್ಮ ಮೇಲಾಣೆಗೂ ಅಣೇಕೆ? ಇದಂತೂ ಚಿಕ್ಕ ಕಾರ್ಯ. ಚಿಂತೆ ಮಾಡಬೇಡ, ನಾವು ಮಾಡ್ತೇವೆ. ಶಾಂತವಾಗಿ ಹೋಗಿ. ನಿಮ್ಮ ಆಜ್ಞೆ ಪ್ರಭು. ನಮಗೆ ನಿಮ್ಮ ಮಂತ್ರಶಕ್ತಿಯ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾರದು? ಯಾರಿಗೆ ಇಷ್ಟು ದುಸ್ಸಾಹಸವಿದೆ? ನಮ್ಮ ನಿವಾಸಕ್ಕೆ ನುಗ್ಗಿ ನಮ್ಮನ್ನೇ ಲೂಟಿ ಮಾಡಿದ್ದಾರೆ. ಬಿಡುವುದಿಲ್ಲ. ಏನ್ ಮಾಡೋದು? ಏನು ಈ ವರ್ಣ ಮಹಾಲಾಳಿಗೆ ಆಭರಣವನ್ನ ಎಲ್ಲಿಂದ ತಂದ್ಕೊಡ್ಲಿ? ಅಮ್ಮ ಶಾರದಾಳ ಆಭರಣ ಸಿಗದೆ ಹೋದ್ರೆ ಜೀವನ ನರಕ ಮಾಡ್ಬಿಡ್ತಾರೆ. ವಿಕಟ ಸಮಸ್ಯೆ ಇದು, ಅತ್ಯಂತ ವಿಕಟ. ನೋಡಿದ್ಯಾ ಮಣಿ, ಹಾವು ಮೌಸಿ ಒಟ್ಟಿಗೆ ಅದು ಒಂದೇ ಸ್ಥಾನದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ, ಒಳ್ಳೆ ಮಿತ್ರರ ಹಾಗೆ. ಪಂಡಿತ್ ರಾಮಕೃಷ್ಣ ಗುರುಜಿ ಮೇಲೆ ಕೈ ಹಾಕಿದಾನೆ. ದಣಿ, ನಾವೇನು ಸ್ವಪ್ನ ನೋಡ್ತಿಲ್ಲ ತಾನೆ? ವರ್ಣಮಾಲಾಳಿಗೆ ನಕಲಿ ಆಭರಣ ನೀಡುತ್ತೇನೆ, ಅವಳಿಗೆ ಗೊತ್ತಾಗುತ್ತೆ. ಅಮ್ಮ ಮತ್ತೆ ಶಾರದಂಗೆ ನಕಲಿ ಆಭರಣ ನೀಡ್ತೇನೆ. ಆಭರಣ ಹುಡ್ಕೋಕ್ ಸಮಯ ಸಿಗುತ್ತೆ. ಉಚಿತವಿದೆ ನಕಲಿ ಆಭರಣ. ಹಾ, ನಿನಗಿಂತಹ ದುಸ್ಸಾಹಸವೇ? ನಾವು ರಾಜಗುರು ಮಹಾಜ್ಞಾನಿ ಅಂತರ್ಯಾಮಿ ದತ್ತಾಚಾರ್ಯ, ನಮ್ಮ ಹೆಗಲ ಮೇಲೆ ಕೈ ಇಡ್ತೀಯಾ? ಮಣಿ, ಇದು ಸ್ವಪ್ನವೇ ಆಗಿತ್ತು. ಗುರುಜಿ ಅವ್ರ ಚರಿತ್ರೆಗೆ ಬಂದ್ರಿ ಈಗ. ಇಲ್ಲ ಗುರುವರ್ಯ, ನನ್ನ ಧ್ಯಾನ ಬೇರೆ ಕಡೆ ಇತ್ತು, ತಪ್ಪಾಯ್ತು. ಜ್ಞಾನ ಬೇರೆ ಕಡೆ ಇದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಕ್ಷಮಿಸ್ಬಿಡಿ. ಯಾಕೆ ಕ್ರೋಧಿತರಾಗ್ತಿದ್ದೀರಾ? ನೀವೊಂದ್ ಮಾತು ಹೇಳಿ ಗುರುವರ್ಯ, ನೀವು ವಿಜಯನಗರದಲ್ಲಿ ಸ್ವರ್ಣಕಾರನನ್ನ ನೋಡಿದ್ದೀರಾ? ನಕಲಿ ಆಭರಣ ಮಾಡೋ ಅಂತವನ್ನ? ಹೇ ಈಶ್ವರ, ಇವನು ಮನದ ಮಾತನ್ನೇ ಕೇಳಿಸ್ಕೊತಾನೆ. ಏನು ಏನು ಇದೆಯಾ ಪರಿಚಯ? ನಮಗೆ ಹೇಗೆ ಪರಿಚಯ ಇರ್ತಾನೆ? ನಮಗೆ ನಕಲಿ ಆಭರಣದ ಅವಶ್ಯಕತೆ ಆದ್ರೂ ಏನಿದೆ? ನಮಗೆ ಯಾವುದೇ ಸ್ವರ್ಣ ಕಾರಣ ಪರಿಚಯವಿಲ್ಲ. ಹೋಗಿ ಸರ್ಕೊಳ್ಳಿ. ಅಯ್ಯೋ, ಇಲ್ಲಿ ಕೇಳಿ ಗುರುವರ್ಯ. ಅಯ್ಯೋ, ಇವ್ರಿಗೇನಾಯ್ತು? ಪ್ರಣಾಮ ಮಂತ್ರಿವರ್ಯ. ಪ್ರಣಾಮಗಳು. ಏನು ರಾಮ, ಇಷ್ಟೊಂದು ಉದ್ವೇಗಕ್ಕೆ ಯಾಕೊಳಗಾಗ್ತಿದ್ಯಾ? ಗುರುವರ್ಯರಂತೂ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಅಯ್ಯೋ, ಇದ್ರಲ್ಲಿ ಹೊಸದೇನಿದೆ? ಇವರು ನಡ್ಕೊಳ್ಳೋದು ಹಾಗೆ ಅಲ್ವಾ? ನೀನಿವತ್ತು ಧ್ಯಾನ ನೀಡ್ತಿದ್ಯಾ ಅಷ್ಟೇ. ಆಯ್ತಾಯ್ತು, ಬಾಯಿ ಮುಚ್ಚು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾಮಂತ್ರಿಗಳೇ, ಮಹಾರಾಜ, ಇಂದಿನ ಕಾರ್ಯವಾಹಿ ಆರಂಭ ಮಾಡಿ. ನಿಮ್ಮ ಆಜ್ಞೆ ಮಹಾರಾಜ. ಮಹಾರಾಜ, ಇಂದಿನ ವಿಷಯ ಚಿಂತನೆ ಮಾಡುವಂತಹದ್ದು. ಮಹಾರಾಜ, ಈಗ ತಾನೇ ನಮ್ಮ ಗುಪ್ತಚರರಿಂದ ಬಂದ ವಿಷಯವೇನೆಂದರೆ, ಒಂದು ಲೂಟಿಕೋರರ ಸಮೂಹ ನಮ್ಮ ವಿಜಯನಗರದ ರಾಜ್ಯವನ್ನು ಪ್ರವೇಶಿಸಿದೆ. ಅದಕ್ಕೂ ಹೆಚ್ಚಾಗಿ ಅವರು ಒಂದೇ ದಿನದಲ್ಲಿ 5 ಪರಿವಾರವನ್ನ ಲೂಟಿ ಮಾಡಿದ್ದಾರೆ. 6 ಪರಿವಾರವನ್ನ? ಏನು? ಏನಾದ್ರೂ ಹೇಳಿದ್ರ ಗುರುವರ್ಯ? ಇಲ್ಲ ಮಹಾರಾಜ, ನಾವಂತೂ ಏನು ಹೇಳಲಿಲ್ಲ. ಪಂಡಿತ ರಾಮಕೃಷ್ಣ, ನೀವೇನಾದ್ರೂ ಹೇಳಿದ್ರ? ಇಲ್ಲ ಮಹಾರಾಜ, ಏನೂ ಹೇಳಿಲ್ಲ. ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿ ಇದೆ. ಮಹಾರಾಜ, ಈ ಸಂದರ್ಭದಲ್ಲಿ ನಾವು ಅತಿ ಶೀಘ್ರವೇ ಕೆಲವು ಅವಶ್ಯಕ ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಮಹಾರಾಜ, ಹಾಗಾದರೆ ಹೆಜ್ಜೆ ಇಡಿ. ಇದು ಯಾರ ಕಾರ್ಯ? ನೀವು ಬಯಸುತ್ತೀರಾ ನಾವು ಕಳ್ಳರನ್ನು ಹಿಡಿಯಲು ನಗರ ಪ್ರವೇಶ ಮಾಡಬೇಕೆಂದು? ನಾವು ಮಾಡಬೇಕು ಆ ಕಾರ್ಯ, ಅದು ನಮ್ಮ ಖಡ್ಗದಿಂದ. ಇಲ್ಲ ಮಹಾರಾಜ, ನಮ್ಮ ಮಾತಿನ ತಾತ್ಪರ್ಯ ಖಂಡಿತ ಹಾಗಾಗಿರ್ಲಿಲ್ಲ. ಹಾಗಾದರೆ ಏನು ತಾತ್ಪರ್ಯ ನಿಮ್ಮದು? ಕೊತ್ವಾಲ್ರನ್ನ ಕೇಳ್ತೀನಿ ಮಹಾರಾಜ. ಕೊತ್ವಾಲ್ರನ್ನ ಕೇಳೋಣ, ಎಲ್ಲಿವರೆಗೆ ನಡೆದಿದೆ ಹುಡುಕಾಟ ಈ ಲೂಟಿಕೋರರ ವಿಷಯದಲ್ಲಿ ಅಂತ. ಕೊತ್ವಾಲ್ ಎಲ್ಲಿದ್ದಾರೆ? ಕೊತ್ವಾಲ್ ಮಹಾರಾಜ, ಅದು
ಯಾರಿವರು? ಗೊತ್ತಿಲ್ಲ ಮಹಾರಾಜ. ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರು ನಮ್ಮ ವಿಜಯನಗರದ ಮಾರ್ಗದಲ್ಲಿ ಓಡಾಡುತ್ತಿದ್ದರು. ಇವನು ಅವನ ಮುಖದಿಂದ ಬಟ್ಟೆಯೂ ತೆಗೆಯುತ್ತಿಲ್ಲ. ಹೇಳುತ್ತಿದ್ದಾನೆ, ಪ್ರಾಣ ಬೇಕಾದ್ರೂ ಬಿಡುತ್ತೇನೆ, ಆದರೆ ಬಟ್ಟೆ ತೆಗೆಯಲಾರನೆಂದು. ನಿಮ್ಮ ಮುಖವನ್ನು ತೋರಿಸಿ, ಇಲ್ಲವಾದರೆ ನಮಗೆ ಇನ್ನೂ ಕಠೋರವಾದ ವಿಕಲ್ಪಗಳು ಬರುತ್ತವೆ ಈ ಕಾರ್ಯವನ್ನು ಮಾಡಲು. ಪೂರ್ತಿ ಮುಖವನ್ನು ತೋರಿಸಿ. ಕೋತ್ವಾಲರೇ, ಹೇ ಭಗವಂತ, ಕೋತ್ವಾಲ! ಪ್ರಣಾಮಗಳು ಮಹಾರಾಜ. ಮಹಾರಾಜ, ನಾ ತುಂಬಾ ಲಜ್ಜಿತನಾಗಿದ್ದೇನೆ, ನನ್ನ ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನು ಈ ದುರ್ಗತಿಗೆ ಯಾರು ತಂದಿದ್ದು ಕೋತ್ವಾಲರೇ? ಮಹಾರಾಜ, ಅಡ್ಡ ಹಾದಿಯಲ್ಲಿ ನನ್ನ ಲೂಟಿಕೋರರು ಲೂಟಿ ಮಾಡಿದ್ದಾರೆ ಮಹಾರಾಜ. ತಮ್ಮನ್ನು ತಾವು ಕುಟುಂಬ ದರ್ಜೆ ಎಂದು ಹೇಳಿ ನನ್ನ ವಸ್ತ್ರವನ್ನೆಲ್ಲ ಕಳಚಿಕೊಂಡು ಹೋದರು ಮಹಾರಾಜ. ಮತ್ತೆ ವಾಪಸ್ ಬರ್ಲೇ ಇಲ್ಲ. ತುಂಬಾ ಚಾಲಾಕಿ ಚೋರರು ಮಹಾರಾಜ. ಅಯ್ಯೋ, ಅತ್ಯಂತ ಚಾಲಾಕಿಗಳು ಅವರು. ಮೋಸಗಾರರಲ್ಲ, ಮಹಾ ಮೋಸಗಾರರು ಅವರು. ಸತ್ಯ ಹೇಳ್ತಿದ್ದೀರಿ? ಏನು ಸತ್ಯ ಹೇಳುತ್ತಿದ್ದಾರೆ ಅವರು? ಏನೂ ಇಲ್ಲ ಮಹಾರಾಜ, ನಾವಂತೂ ಏನು ಹೇಳಲೇ ಇಲ್ಲ. ಪಂಡಿತ ರಾಮಕೃಷ್ಣ, ನೀವೇನಾದ್ರೂ ಹೇಳಿದ್ರ? ಇಲ್ಲ ಇಲ್ಲ ಮಹಾರಾಜ, ಏನು ಹೇಳಲೇ ಇಲ್ಲ. ಇವರು ವಿಜಯನಗರ ರಾಜ್ಯದ ಕೋತ್ವಾಲರು. ಮೂರ್ಖತೆಯ ಪ್ರದರ್ಶನ ಮಾಡಿದ್ದೀರಿ ನೀವು. ಲಜ್ಜಿತಗೊಳಿಸಿದ್ದೀರಿ ನಮ್ಮನ್ನ. ದಂಡನೆಗೆ ಯೋಗ್ಯರು ನೀವು. ಇಲ್ಲ ಇಲ್ಲ ಮಹಾರಾಜ, ಹಾಗೆಲ್ಲ ಮಾಡಬೇಡಿ. ಹಾ ಮಹಾರಾಜ, ಇವನಂತೂ ಸಾಮಾನ್ಯ ಮನುಷ್ಯ. ಆಶ್ಚರ್ಯದ ವಿಷಯವಿದು. ಇಂದು ಪಂಡಿತ ರಾಮಕೃಷ್ಣ ಹಾಗೂ ಗುರುವರ್ಯ ಒಂದೇ ರೀತಿ ಮಾತನಾಡುತ್ತಿದ್ದಾರೆ. ಹೌದು ಮಹಾರಾಜ. ನಾವಿದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದರೆ ನಾವೀ ಕಾರ್ಯವನ್ನು ಏಕೆ ಮಾಡಬಾರದು? ಕೋತ್ವಾಲರಿಂದ ತಪ್ಪಾಗಿದೆ. ಅವರ ಕರ್ತವ್ಯವನ್ನು ಅವರು ನಿರ್ವಹಣೆ ಮಾಡಿಲ್ಲ. ಇವರು ಎಚ್ಚರದಿಂದಿರಬೇಕಾಗಿತ್ತು. ಇವರೇ ಎಚ್ಚರದಿಂದಿರದಿದ್ದ ಮೇಲೆ ಸೈನಿಕರು ಹೇಗಿರಲು ಸಾಧ್ಯ? ಇವರಿಂದ ತಪ್ಪಾಗಿದೆ, ಇವರಿಗೆ ದಂಡನೆ ಸಿಗಲೇಬೇಕು. ಮಹಾರಾಜ, ನಿಮ್ಮ ಆಕ್ರೋಶ ಉಚಿತವಿದೆ, ಆದ್ರೆ ಪರಿಸ್ಥಿತಿಯನ್ನ ವಿಚಾರ ಮಾಡುವುದು ಅವಶ್ಯಕ. ನಿಮ್ಮ ರಾಜ್ಯದಲ್ಲಿ ಸತ್ಯವಾಸವಿದೆ. ಒಬ್ಬರ ಮೇಲೊಬ್ಬರು ವಿಶ್ವಾಸವಿರಿಸ್ತಾರೆ. ಇಲ್ಲಿ ಯಾರು ಯಾರನ್ನು ವಂಚಿಸೋದಿಲ್ಲ. ಮತ್ತಿದೇ ವಿಶ್ವಾಸನೀಯತೆ ಕಾರಣ ಮುಗ್ಧ ನಮ್ಮ ಕೋತ್ವಾಲರು ಸಿಕ್ಕಾಕೊಂಡ್ರು, ಲೂಟಿಯಾದ್ರು. ಮಹಾರಾಜ, ಪಂಡಿತ ರಾಮಕೃಷ್ಣರ ಕಥನ ಅಕ್ಷರಶಃ ಸತ್ಯವೇ ಅಲ್ವಾ? ನಾನು ವಚನ ನೀಡುತ್ತೇನೆ, ಆ ಲೂಟಿಕೋರರನ್ನು ಅತಿ ಶೀಘ್ರವೇ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನೀವು ಮೊದಲು ಶಾಂತರಾಗಿರಿ. ಸರ್ವಪ್ರಥಮ ನಿಮ್ಮ ಪಂಚಸರಿ ಮಾಡಿಕೊಳ್ಳಿ. ನೀವು ಈ ಅವಸ್ಥೆಯಲ್ಲಿ ನೀವು ಬಾಲಕರನ್ನು ಭಯಭೀತಗೊಳಿಸುತ್ತೀರಿ. ಈಗ ನೀವು ನಿಮ್ಮ ನಿವಾಸಕ್ಕೆ ಹೋಗಿ ಸ್ವಲ್ಪ ವಸ್ತ್ರಧಾರಣೆ ಮಾಡಿ ಅದರ ನಂತರ ಇಲ್ಲಿ ದರ್ಬಾರಿನಲ್ಲಿ ಉಪಸ್ಥಿತರಾಗಿ. ನಿಮ್ಮಾಜ್ಞೆ ಮಹಾರಾಜ. ಕೋತ್ವಾಲರೇ, ಹೇಳಿ ಮಹಾರಾಜ. ಮುಖ ಮುಚ್ಚಿಕೊಂಡು ಹೋಗಿ. ವಿಜಯನಗರ ರಾಜ್ಯದ ಗೌರವದ ಪ್ರಶ್ನೆ ಇದು. ನಿಮ್ಮ ಕಥನ ಸತ್ಯವಿದೆ ಮಹಾರಾಜ. ಪಂಡಿತ ರಾಮಕೃಷ್ಣ. ಹಾ, ಹೇಳಿ ಮಹಾರಾಜ. ಆ ಕಳ್ಳರನ್ನು ಹಿಡಿದು ನಮ್ಮ ಸಮಕ್ಷ ಉಪಸ್ಥಿತಿಪಡಿಸುವ ಜವಾಬ್ದಾರಿ ಈಗ ನಿಮ್ಮದಾಗಿದೆ. ಮಹಾರಾಜ, ನಾವೂನು ಅನುಭವಿಸಿದ್ದೇವೆ. ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ, ನಾವು ಈ ಕಾರ್ಯದಲ್ಲಿ ಪಂಡಿತ ರಾಮರಿಗೆ ಸಹಾಯ ಮಾಡಿ ಪ್ರಸನ್ನತೆ ಪ್ರಾಪ್ತಿಗೊಳಿಸಿಕೊಳ್ಳುತ್ತೇವೆ. ನೀವು ಗುರುವರ್ಯ ಪಂಡಿತ ರಾಮಕೃಷ್ಣರಿಗೆ ಸಹಾಯ ಮಾಡುತ್ತೀರಿ? ಹೌದು ಮಹಾರಾಜ, ಅವಶ್ಯ ಮಾಡುತ್ತೇನೆ. ನಾವು ವಿಜಯನಗರ ರಾಜ್ಯದ ರಾಜಗುರುಗಳು, ನಮಗೂ ಜವಾಬ್ದಾರಿ ಇದೆ. ನಮ್ಮ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಪಂಡಿತ ರಾಮಕೃಷ್ಣರಿಗಿಂತ ಅಧಿಕವಿದೆ. ಸತ್ಯವಚನ, ಸತ್ಯವಚನ ಅಲ್ವಾ? ನಾವು ರಾಜ್ಯಕ್ಕೆ ಬಂದೊದಗಿರುವ ಈ ವಿಕಟವನ್ನು, ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಸರಿ, ನಮ್ಮ ಕರ್ತವ್ಯದ ಪಾಲನೆ ಮಾಡುತ್ತೇವೆ. ಸ್ವರ್ಣಾಭರಣದ ಕಳ್ಳತನದಿಂದ ನಮ್ಮ ಗುರುಜಿಯ ಪ್ರಾಣ ಸಿಕ್ಕಾಕೊಂಡು ಒದ್ದಾಡ್ತಿದೆ. ಮೋದಿನ ಪ್ರಾಣ ಸಿಕ್ಕಾಕೊಳ್ಳೋದು ವಸ್ತೇನೆಲ್ಲ ಬಿಡು. ಅದ್ಭುತ ಗುರುವರ್ಯ, ನಾವು ಪ್ರಸನ್ನರಾಗಿದ್ದೇವೆ. ನೀವು ಹಾಗೂ ಪಂಡಿತ ರಾಮಕೃಷ್ಣ ಒಟ್ಟಾಗಿ ಈ ಕಾರ್ಯವನ್ನು ಸಂಪನ್ನ ಮಾಡುತ್ತಿದ್ದೀರಿ. ಪ್ರಸನ್ನರು ನಾವು. ಹೌದು ಮಹಾರಾಜ, ಹೌದು ಮಹಾರಾಜ, ಇದು ನಮ್ಮ ಸೌಭಾಗ್ಯವಾಗುವುದು. ಅತ್ಯಂತ ಮಹೋನ್ನತ ಕಾರ್ಯ ಮಹಾರಾಜ. ಆ ಕಳ್ಳರು ದೊಡ್ಡ ಕಳ್ಳರೇನಲ್ಲ, ಅವರನ್ನ ಹಿಡಿಯೋದು ತುಂಬಾ ಸರಳವಾಗಿದೆ. ನಿಜವಾದ ಕಳ್ಳರನ್ನ ನಾನು ತೆನಾಲಿ ಗ್ರಾಮದಲ್ಲಿ ನೋಡಿದ್ದೆ. ಒಬ್ಬ ಕಳ್ಳ ಇದ್ದ, ಸುರಯ್ಯ ಅಂತ ಹೆಸರೋನು. ಹಗಲತ್ತೊಲೆ ಜನರ ಕಿವಿಯೋಲೆ ಎತ್ಕೋತಿದ್ದ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಕಳ್ಳರು ಚಾಲಾಕಿಗಳಲ್ಲ, ಮೂರ್ಖರು, ದಡ್ರು, ಹೆದರ್ಪುಕಳ್ರು. ಸ್ವಲ್ಪ ಪ್ರತೀಕ್ಷೆ ಮಾಡೋ ರಾಮಕೃಷ್ಣ. ನಿನ್ನ ಕಿವಿಯ ಓಲೆ ಕದಿಯದಿದ್ರೆ ಆಗ ಹೇಳು. ನಾವು ಸವಾಲ್ ಹಾಕುತ್ತೇವೆ ಚೋರರಿಗೆ. ನಮ್ಮ ಕಿವಿಯಲ್ಲಿರೋ ಓಲೆಯನ್ನು ಕದ್ದು ತೋರಿಸಲಿ.
ಆದ್ರೆ ಗುರುಜಿ ನಿಮ್ಮ ಕಿವಿಲಿ ಓಲೆ ಅಂತೂ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ನಮ್ಮ ಓಲೆ ಹೋಯ್ತು. ಸಿಕ್ತು ಸಿಕ್ತು ಮಹಾರಾಜ, ಸಿಕ್ತು. ನಾವು ಬಾಗಿದ್ದರಿಂದಲೂ ಏನೋ ಬಿದ್ದಿರಬಹುದು. ಮತ್ತೆ ಯಾವ ವಿಷಯವಿದೆ ಮಹಾಮಂತ್ರಿಗಳೇ? ಇಲ್ಲ ಮಹಾರಾಜ, ಇಂದು ಕೇವಲ ಇಷ್ಟೇ. ಸರಿ, ಹಾಗಾದ್ರೆ ಇಂದಿನ ಸಭೆ ಈಗ ಸಮಾಪ್ತಿಯಾಗುತ್ತದೆ. ನಿಮ್ಮ ಆಜ್ಞೆ ಮಹಾರಾಜ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಏನಾಯ್ತು ಇವನ್ಗೆ? ಬನ್ನಿ. ಸರ್ಕೊಳ್ಳಿ, ಎಲ್ಲರೂ ಸರ್ಕೊಳ್ಳಿ. ಪಂಡಿತ್ ರಾಮಕೃಷ್ಣ, ನಾವು ಕೂಡಲೇ ಇವರನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು. ಸಿಪಾಯಿಗಳೇ ಎತ್ಕೊಳ್ಳಿ. ಪ್ರಣಾಮಗಳು ದೇವಿ. ಪ್ರಣಾಮಗಳು. ನೀವು? ಆಶ್ಚರ್ಯವಾಗಿದೆ. ನನ್ನ ಹೆಸರು ಚಂದ್ರ. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ. ಈ ನಿವಾಸ ಏನಾದ್ರೂ ಮಹಾಪಂಡಿತ್? ಇದು ಅವರದೇ ನಿವಾಸ. ಆದರೆ ನೀವು ಇಲ್ಲಿಗೆ ಬಂದಿರುವ ಕಾರಣ? ಯೋಜನೆಯ ಅನುಸಾರ ಯಾವ ನಿವಾಸದಲ್ಲಿ ದನಿಮನಿ ಇರಬೇಕಿತ್ತು? ಈ ಹೆಸರು ಪುರುಷರ ಹೆಸರಂತೆ ಪ್ರತೀತಿಯಾಗ್ತಾ ಇದೆ. ಆದ್ರೆ ಈ ಮಹಿಳೆಯರು ಹೀಗೆ ನಮಗೆ ತಿಳಿದಿರುವ ಹಾಗೆ ಪಂಡಿತರ ಶಿಷ್ಯಂದ್ರು ಪುರುಷರೆಂದು. ಆದ್ರೆ ನೀವು ಮಹಿಳೆಯರು. ಈ ನಾಲಾಯಕನಿಗೆ ಶಿಷ್ಯಂದಿರು ಎಲ್ಲಿಂದ ಬಂದರು ಗೊತ್ತಿಲ್ಲ. ಅದೇನೇನ್ ಮಾಡ್ತಿರ್ತಾರೋ. ಹಾ ಅಮ್ಮ, ಈ ಸುಂದರ ಸ್ತ್ರೀ ಅವನ ಶಿಷ್ಯಳಾಗೋಗ್ ಬಂದಿಲ್ಲ ತಾನೇ? ಹಾ, ಇಲ್ಲ, ನಿಮ್ಗೆಲ್ಲೋ ತಪ್ಪಾಗಿ ಸೂಚನೆ ಸಿಕ್ಕಿದೆ. ಅವರು ಸುಂದರ ಸ್ತ್ರೀಯರನ್ನು ತನ್ನ ಶಿಷ್ಯಂದಿರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಈ ಮನೆಯಲ್ಲಿ ಕೇವಲ ಇವರ ಲಾಟಿ ಅಧಿಕಾರವೇ ನಡೆಯುತ್ತದೆ. ಮತ್ತಿವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಿರಾಕರಿಸಿದೀರಿ ಅಮ್ಮ? ನೀವು ಮರ್ತಿದ್ದೀರಾ? ನೀವು ನಿರಾಕರಿಸಿದ್ರಿ. ನಿರಾಕರಿಸಿದ್ರು. ದೇವಿ, ನೀವು ಭ್ರಮಿತರಾಗಿದ್ದೀರಿ. ನಾವಿಲ್ಲಿ ಪಂಡಿತರ ಶಿಷ್ಯರಾಗಲು ಬಂದಿಲ್ಲ. ಇಲ್ವಾ? ಹಾಗಾದ್ರೆ ನೀವಿಲ್ಲೇಕೆ ಬಂದಿದ್ದೀರಿ? ನಾವು ಅವರ ಬಗ್ಗೆ ತುಂಬಾ ಹೆಸರು ಕೇಳಿದ್ದೇವೆ. ನಾವವರನ್ನ ಭೇಟಿಯಾಗೋಕೆ ಇಲ್ಲಿ ಉಪಸ್ಥಿತರಾಗಿದ್ದೇವೆ. ಇಲ್ಲ, ಏನ್ ಹೆಸರು ಇಲ್ಲ, ಯಾವುದೇ ಪ್ರಸಿದ್ಧಿ ಇಲ್ಲ. ಅವರು ಕೇವಲ ಹಾಗೆ ಪ್ರಪಂಚ ರಚಿಸ್ತಾನೆ ಇರ್ತಾರೆ. ಹೆಸರು ದೊಡ್ಡದು, ದರ್ಶನ ಚಿಕ್ಕದು. ನಾವಿರ್ತೀವಲ್ಲ ಅವ್ರ ಜೊತೆ, ನಮ್ಗೆ ಎಲ್ಲಾ ಗೊತ್ತಿದೆ. ಹಾಗೆಲ್ಲ ಏನೂ ಇಲ್ಲ. ನೀವೀಗಂತೂ ಹೋಗಿ. ನಾವು ಇಲ್ಲೇ ಪ್ರತೀಕ್ಷೆ ಮಾಡುತ್ತೇವೆ. ನೂರಕ್ಕೆ ನೂರು ಇವನು ಮೂರ್ಛೆ ಹೋಗಲು ಶರೀರದಲ್ಲಿ ವಿಷದ ಪ್ರಭಾವ. ಆದ್ರೆ ನಿಮಗೆ ಯಾವ್ದಾದ್ರೂ ಮಾತಿಗೆ ಶಂಕೆ ಇದೆಯೇ? ಅನುಮಾನ ಅಲ್ಲ, ಆಶ್ಚರ್ಯನಾಗಿದ್ದೇನೆ. ಇವರ ಕೈಗಳನ್ನು ನೋಡಿ. ಯಾವುದೇ ಸರ್ಪದ ಹಲ್ಲಿನ ಅಥವಾ ಹುಳ ಕಚ್ಚಿದ ಯಾವುದೇ ಚಿಹ್ನೆ ಇಲ್ಲ. ಕೇವಲ ಉಗುರಿನ ಕಲೆ ಇದೆ. ಅಂದರೆ ಮನುಷ್ಯನ ಉಗುರಿನ ಚಿಹ್ನೆ ಇದೆ. ಆದ್ರೆ
ಮನುಷ್ಯನ ಉಗ್ರನಿಂದ ವಿಷ ಹರಡೋದಕ್ಕೆ ಹೇಗೆ ಸಾಧ್ಯ? ಇದೇ ಕಾರಣಕ್ಕೆ ನಾನು ಆಶ್ಚರ್ಯನಾಗಿದ್ದೇನೆ. ಪಂಡಿತ ರಾಮಕೃಷ್ಣ, ಹೇಳಿ ಮಂತ್ರಿವರ್ಯರೇ. ನಾವು ನಿಮ್ಮಲ್ಲಿ ಏನೋ ಹೇಳಬೇಕಿತ್ತು. ಹೇಳಿ. ನಮ್ಮ ಗುಪ್ತಚರರ ಸೂಚನೆಯ ಅನುಸಾರ ಯಾವುದೋ ವಿಕಟ ಸಂಕಟ ನಮ್ಮ ವಿಜಯನಗರದ ರಾಜ್ಯದ ಸೀಮೆಯನ್ನು ಈಗಾಗಲೇ ಪ್ರವೇಶಿಸಿದೆ. ವಿಕಟ ಸಂಕಟ? ಹಾ. ವಿಜಯನಗರಕ್ಕೆ ಅಲ್ಲಿನ ಮಹಾರಾಜರಿಗೆ ನಿನ್ನ ಅವಶ್ಯಕತೆ ಇದೆ ರಾಮ. ಮಹಾರಾಜ ಕೃಷ್ಣದೇವರಾಯನಿಗೆ ವಿಪರೀತವಾದ ಸಂಕಷ್ಟ ಎದುರಾಗಲಿದೆ.